ಯಾವ ಸಂಬಂಧ ನಿಮ್ಮ ಸ್ವಾಭಿಮಾನವನ್ನು ಕಿತ್ತುಕೊಳ್ಳುತ್ತೋ ಅದು ಸಂಬಂಧವಲ್ಲ, ಉಸಿರು ಗಟ್ಟಿಸುವ ಸಂಬಂಧ. ಯಾವ ಪ್ರೀತಿಯಲ್ಲಿ ಗೌರವ ಇಲ್ಲವೋ ಅದು ಪ್ರೀತಿಯಲ್ಲ, ಒಂದು ರೀತಿಯ ಹಿಂಸೆ. ಪರಿಸ್ಥಿತಿಯ ಮೇಲೆ ನಿಮ್ಮ ಸರಿಯಾದ ಹಿಡಿತವಿದ್ರೆ ಇಲ್ಲಿ ವಿಷ ಕಾರುವವರಿಂದಲೂ ನಿಮಗೆ ಯಾವ ರೀತಿಯ ತೊಂದರೆ ಆಗೋದಿಲ್ಲ. ಒಂಟಿಯಾಗಿ ನಡೆಯುವುದನ್ನು ಕಲಿಯಿರಿ. ಈಗ ನಿಮ್ಮ ಜೊತೆ ನಡೆಯುವವರು ಕೊನೆಯವರೆಗೂ ಜೊತೆಯಾಗಿ ನಡೆಯುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಯಾವಾಗ ನಿಮ್ಮ ಆತ್ಮವಿಶ್ವಾಸವು ಆಕಾಶದೆತ್ತರಕ್ಕೆ ಹಾರುತ್ತೋ ನೆನಪಿಡಿ, ಯಾರಾದರೊಬ್ಬರು ಆ ರೆಕ್ಕೆಯನ್ನು ಕತ್ತರಿಸಲು ಬಂದೇ ಬರುತ್ತಾರೆ. ಜೀವನದಲ್ಲಿ ಆಗುವ ಎಲ್ಲ ಘಟನೆಗಳಿಗೆ ಕಾರಣ ನೀವೇ ಆಗಿರುತ್ತೀರಾ. ಇದನ್ನು ನೀವು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀರೋ ಜೀವನ ಅಷ್ಟು ಬೇಗ ಸರಳವಾಗುತ್ತೆ. ಮನುಷ್ಯನಿಗೆ ಜೀವನದಲ್ಲಿ ಕಷ್ಟಗಳು ಬೇಕು. ಕಷ್ಟಗಳೇ ಇಲ್ಲವೆಂದರೆ ಯಶಸ್ಸಿನ ಆನಂದವನ್ನು ಸವಿಯಲು ಸಾಧ್ಯವಿಲ್ಲ. ಕಷ್ಟದಲ್ಲಿ ಕೈಬಿಟ್ಟವರು ಮತ್ತು ಕೈ ಹಿಡಿದವರು ಜೀವನ ಪೂರ್ತಿ ನೆನಪಿನಲ್ಲಿರುತ್ತಾರೆ. ಯಾರಾದರೂ ನಿಮ್ಮನ್ನು ನೋಡಿಯೂ ಕೂಡ ನೋಡದೆ ಇರೋರ ತರಹ ನಟಿಸಿದ್ರೆ ತಿಳಿದುಕೊಳ್ಳಿ, ಅವರ ದೃಷ್ಟಿ ನಿಮ್ಮ ಮೇಲೆಯೇ ಇದೆ ಎಂದು. ಪ್ರತಿಯೊಂದು ನೋವು ಹೃದಯಕ್ಕೆ ತುಂಬ ನೋವು ಕೊಡುತ್ತೆ, ಆದರೆ ಆ ನೋವಿನಿಂದ ಪಾಠವನ್ನು ಕಲಿಯಬಹುದು. ಕೆಟ್ಟ ಜನರೊಂದಿಗೆ ಗೆಳೆತನ ಮಾಡುವುದಕ್ಕಿಂತ ಒಂಟಿಯಾಗಿರುವುದೇ ಒಳ್ಳೆಯದು. ಇದು ಸರಿಯಾದ ಯೋಚನೆ. ಜನರು ನಮ್ಮ ಬಗ್ಗೆ ಏನು ಯೋಚನೆ ಮಾಡುತ್ತಾರೆ ಎಂದು ಯೋಚಿಸುವುದನ್ನು ಬಿಟ್ಟರೆ ತಿಳಿದುಕೊಳ್ಳಿ, ಆ ದಿನದಿಂದ ಜೀವನವನ್ನು ಆನಂದಿಸುವುದನ್ನು ಕಲಿತುಕೊಂಡಿರಿ ಎಂದು. ಪ್ರಾಮಾಣಿಕ ವ್ಯಕ್ತಿಯೊಂದಿಗೆ ಮಾಡಿದ ಮೋಸ ನೀವು ಹಾಳಾಗುವ ಎಲ್ಲ ಬಾಗಿಲನ್ನು ತೆರೆದು ಬಿಡುತ್ತೆ. ನೀವು ಎಷ್ಟೇ ಚದುರಂಗದಾಟದ ಆಟಗಾರನಾಗಿದ್ರು. ಯಾರಿಗಾದರೂ ಸುಂದರವಾದ ಉಡುಗೊರೆ ಕೊಡಬೇಕೆಂದ್ರೆ ಅವರ ಭಾವನೆಗಳಿಗೆ ಗೌರವ ಕೊಡುವುದೇ ಒಂದು ಸುಂದರವಾದ ಉಡುಗೊರೆ. ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮ ಜೊತೆನೇ ನಿಂತರೆ ಅವರಷ್ಟು ಪ್ರೀತಿ ನಿಮ್ಮನ್ನು ಯಾರೂ ಮಾಡುವುದಿಲ್ಲ. ಯಾರನ್ನು ತುಂಬ ಕಾಳಜಿ ಮಾಡಬೇಡಿ, ಅವರು ನಿಮ್ಮ ಕಾಳಜಿ ಮಾಡುವುದನ್ನು ಬಿಟ್ಟು ಬಿಡುವಷ್ಟು. ಕುಳಿತರೂ ನಿಂತರೂ ಮಲಗಿದ್ರು ಎಚ್ಚರವಿದ್ರು ಬರೀ ಕಣ್ಣ ಮುಂದೆ ಆ ವ್ಯಕ್ತಿಯೇ ಕಾಣಿಸುತ್ತಿದ್ರೆ ನೀವು ಅವರನ್ನು ತುಂಬ ಆಳವಾಗಿ ಪ್ರೀತಿ ಮಾಡುತ್ತಿದ್ದೀರಾ ಎಂದರ್ಥ. ಮನಸ್ಸಿನ ಎಲ್ಲ ರಹಸ್ಯಗಳನ್ನು ಪ್ರತಿಯೊಬ್ಬರಿಗೂ ಹೇಳುವುದು ಅನುಚಿತ. ಯಾಕೆಂದ್ರೆ ಮಿತ್ರ ಯಾವಾಗ ಶತ್ರು ಆಗುತ್ತಾನೆ ಎಂಬುದು ಹೇಳಲು ಬರುವುದಿಲ್ಲ. ಜೀವನದಲ್ಲಿ ಇದೊಂದು ನೀತಿ ಇಟ್ಕೊಳ್ಳಿ, ಯಾರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೋ ಅವರನ್ನು ನೀವು ಮರೆತು ಬಿಡಬೇಕು ಎಂದು. ಜೀವನವನ್ನು ಒಂಟಿಯಾಗಿ ಸಾಗಿಸಿ, ಆದರೆ ಬಲವಂತವಾಗಿ ಯಾರೊಂದಿಗೂ ಸಂಬಂಧವನ್ನು ನಿಭಾಯಿಸಬೇಡಿ. ಯಾರನ್ನಾದರೂ ಇಷ್ಟಪಟ್ಟರೆ ತುಂಬಾ ಇಷ್ಟಪಡಿ, ಆದರೆ ಅದನ್ನೇ ಅಭ್ಯಾಸವಾಗಿಸಬೇಡಿ. ಯಾಕೆಂದ್ರೆ ಈ ಅಭ್ಯಾಸವನ್ನು ಬದಲಾಯಿಸಲು ಮನುಷ್ಯ ಚೂರು ಚೂರಾಗಬೇಕಾಗುತ್ತೆ. ನಮ್ಮಲ್ಲಿರುವ ದುಃಖ ಮುಂದಿರುವ ಪ್ರತಿಯೊಬ್ಬರಿಗೂ ಅರ್ಥವಾಗುವುದಿಲ್ಲ. ಯಾಕೆಂದ್ರೆ ನಾವು ಎಲ್ಲರನ್ನೂ ನಗುಮುಖದಿಂದಲೇ ಸ್ವಾಗತಿಸುತ್ತೇವೆ. ಈ ಜಗತ್ತಿನಲ್ಲಿ ತಂದೆ ತಾಯಿ ಪ್ರೀತಿಯೊಂದೇ ಫ್ರೀಯಾಗಿ ಸಿಗುತ್ತೆ. ಇಲ್ಲಾಂದ್ರೆ ಇಲ್ಲಿ ಪ್ರತಿಯೊಂದು ಸಂಬಂಧಕ್ಕೂ ಏನಾದರೂ ಒಂದು ಬೆಲೆ ತೆರಲೇಬೇಕಾಗುತ್ತೆ. ಸಂಬಂಧಗಳು ತಾನಾಗಿಯೇ ಒಡೆಯೋದಿಲ್ಲ, ತಪ್ಪು ತಿಳುವಳಿಕೆ ಮತ್ತು ಅಹಂಕಾರಗಳಿಂದ ಮುರಿದು ಬೀಳುತ್ತೆ. ಮಾತು ಸಂಸ್ಕಾರ ಮತ್ತು ಅಭ್ಯಾಸದ್ದಾಗಿರುತ್ತೆ. ಯಾರು ಕೇಳಿಸಿಕೊಳ್ಳುತ್ತಾರೋ ಅವರು ತಿರುಗಿ ಕೇಳಿಸಲೂಬಹುದು. ಒಂದು ದಿನ ಬಂಗಾರವು ಕಬ್ಬಿಣಕ್ಕೆ ಕೇಳಿತಂತೆ, ನಾವಿಬ್ಬರು ಹತೋಡೆಯಿಂದ ಬಡಿಸಿಕೊಳ್ಳುತ್ತೇವೆ, ಆದರೆ ನೀ ಯಾಕೆ ಇಷ್ಟೊಂದು ಅಳುತ್ತೀಯಾ ಎಂದು. ಆಗ ಕಬ್ಬಿಣವು, ನಮ್ಮವರೇ ನಮ್ಮನ್ನು ಬಡಿದಾಗ ತುಂಬ ನೋವಾಗುತ್ತೆ, ಅದಕ್ಕೆ ಅಳುತ್ತಿದ್ದೇನೆ ಎಂದು ಉತ್ತರಿಸಿತಂತೆ. ಯಾವಾಗಲೂ ಸುಳ್ಳುಗಾರರ ಮಾತು ಸಿಹಿಯಾಗಿರುತ್ತೆ ಮತ್ತು ಪ್ರಾಮಾಣಿಕರಾಗಿರುವವರ ಮಾತು ಕಹಿಯಾಗಿರುತ್ತೆ. ಯಾರಾದರೂ ನಿಮ್ಮಿಂದ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಅಂದರೆ ಅದು ಅವರ ದೌರ್ಬಲ್ಯವಲ್ಲ, ಅವರು ನಿಮ್ಮನ್ನು ಹಚ್ಚಿಕೊಂಡಿರುವ ಪರಿ ಮತ್ತು ವಿಶ್ವಾಸವಾಗಿರುತ್ತೆ. ನಿಭಾಯಿಸಿಕೊಂಡು ಹೋಗುವವರು ಹಾದಿ ಹುಡುಕುತ್ತಾರೆ, ಆದರೆ ಬಿಟ್ಟು ಹೋಗುವವರು ನೆಪ ಹುಡುಕುತ್ತಾರೆ. ಒಂದು ಮನೆಯಲ್ಲಿ ಎಲ್ಲರೂ ಒಂದಾಗಿ ಇರುವುದು ಕುಟುಂಬವೆನಿಸಿಕೊಳ್ಳುವುದಿಲ್ಲ, ಆದರೆ ಎಲ್ಲರೂ ಕೂಡಿ ಬಾಳುವುದು ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು, ಒಬ್ಬರಿಗೊಬ್ಬರು ಕಾಳಜಿ ಮಾಡುವುದು ಕುಟುಂಬ ಎಂದೆನಿಸಿಕೊಳ್ಳುತ್ತೆ. ಯಾರು ಯಾವಾಗ ಯಾರಿಗೆ ಮತ್ತು ಎಷ್ಟು ನಮ್ಮವರು ಎಂದು ಸಮಯವೇ ಹೇಳುತ್ತೆ. ಸುಖ ಮತ್ತು ದುಃಖ ಅದೃಷ್ಟದಿಂದ ಸಿಗುತ್ತೆ. ಬಡತನ ಮತ್ತು ಶ್ರೀಮಂತಿಕೆಗೆ ಯಾವುದೇ ಸಂಬಂಧವಿಲ್ಲ. ಅಳುವವರು ಅರಮನೆಯಲ್ಲಿದ್ದರೂ ಅಳ್ತಾರೆ. ಅದೃಷ್ಟದಲ್ಲಿ ಸಂತೋಷವಿದ್ರೆ ಗುಡಿಸಿಲಿನಲ್ಲೂ ಕೂಡ ನಗು ಪ್ರತಿಧ್ವನಿಸುತ್ತೆ. ಎಲ್ಲರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳಲೇಬೇಕು ಎಂದೇನಿಲ್ಲ. ತಕ್ಕಡಿ ಭಾರವನ್ನು ಮಾತ್ರ ನೋಡುತ್ತೆ ಹೊರತು ಗುಣಮಟ್ಟವನ್ನು ಪರಿಶೀಲಿಸೋದಿಲ್ಲ. ಯಾರಾದರೂ ನಿಮ್ಮ ವಿಶ್ವಾಸವನ್ನು ಮುರಿದ್ರೆ ಅವರಿಗೆ ಧನ್ಯವಾದವನ್ನು ಹೇಳಿಬಿಡಿ. ಯಾಕೆಂದರೆ ವಿಶ್ವಾಸವಿಡುವುದಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಬೇಕೆಂಬುದನ್ನು ಕಲಿಸಿಕೊಡುತ್ತಾರೆ. ಯಾರ ಹಿಂದೆಯೂ ಇಷ್ಟು ಅಲೆಯಬೇಡಿ, ನಿಮ್ಮನ್ನು ನೀವು ಚೂರು ಚೂರು ಮಾಡಿಕೊಳ್ಳುವಷ್ಟು. ಒಂದು ಮಾತು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ, ಬೇರೆಯವರ ಮುಂದೆ ಅತ್ತು ಕರೆದು ಮಾಡಿದರೆ ಅಲ್ಲಿ ಗೌರವವೂ ಸಿಗೋದಿಲ್ಲ, ಪ್ರೀತಿಯೂ ದೊರೆಯೋದಿಲ್ಲ. ಅದಕ್ಕಾಗಿ ನಿಮ್ಮ ಸ್ವಾಭಿಮಾನವನ್ನು ಜೀವಂತವಾಗಿಡಿ. ನಿಮ್ಮ ಅದೃಷ್ಟದಲ್ಲಿದ್ದರೆ ಅವರು ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಸಮಯ ಬಂದಾಗ ಮಾತನಾಡುವವರಿಗಿಂತ ಸಮಯ ಕೊಟ್ಟು ಮಾತನಾಡುವವರನ್ನು ನಂಬಿ. ಯಾಕೆಂದರೆ ಅವರು ಎಂಥ ಸಮಯದಲ್ಲೂ ನಿಮ್ಮಿಂದ ದೂರ ಹೋಗೋದಿಲ್ಲ.
ಒಳ್ಳೆಯ ಮಾತುಗಳು ಯಾರಿಗೂ ಇಷ್ಟ ಆಗಲ್ಲ, ಹಾಗೆ ಒಳ್ಳೆಯ ಮನಸ್ಸುಗಳು ಯಾರಿಗೂ ಅರ್ಥ ಆಗೋಲ್ಲ. ಮಳೆ ನಿಂತ ಮೇಲೆ ಹೇಗೆ ಕೊಡೆಯ ಅವಶ್ಯಕತೆ ಇರುವುದಿಲ್ವೋ ಹಾಗೆಯೇ ತಮ್ಮ ಕೆಲಸ ಆದ ಮೇಲೆ ನಮ್ಮವರಿಗೆ ನಾವೇ ಬೇಕಾಗುವುದಿಲ್ಲ. ಇದೊಂದು ಜೀವನದ ವಿಪರ್ಯಾಸ. ನೆನಪಿರಲಿ, ಕೊನೆಯವರೆಗೂ ಮೊದಲಿನ ತರ ಯಾರೂ ಇರಲ್ಲ. ಸಮಯಕ್ಕೆ ತಕ್ಕ ಹಾಗೆ ಎಲ್ಲರೂ ಬದಲಾಗುತ್ತಾರೆ. ಒಣಗಿರುವ ಹೂವನ್ನು ನೋಡಿ ಅರಳಿರುವ ಹೂ ನಗಬಹುದು, ಆದರೆ ಅದು ಶಾಶ್ವತವಲ್ಲ. ಅದಕ್ಕೂ ಬಾಡೋ ಸಮಯ ಬರುತ್ತೆ. ಅಹಂಕಾರದ ನಗು ತಾತ್ಕಾಲಿಕ ಅಷ್ಟೇ. ದುರ್ಬಲ ವ್ಯಕ್ತಿಗಳು ಎಂದಿಗೂ ಯಾರನ್ನು ಕ್ಷಮಿಸಲಾರರು, ಯಾಕೆಂದ್ರೆ ಕ್ಷಮೆ ಎನ್ನುವುದು ಸದೃಢ ಮನಸ್ಸುಳ್ಳವರ ಗುಣ. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತೆ, ಆದರೆ ಗುಣ ಬೇರೆ. ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಅವರ ಒಳಗಿನ ರೂಪ ಬೇರೆಯೇ ಆಗಿರುತ್ತೆ. ಒಳ್ಳೆಯವರನ್ನು ಕಳೆದುಕೊಳ್ಳಬೇಡಿ, ಕೆಟ್ಟವರನ್ನು ಹತ್ತಿರ ಬಿಟ್ಟುಕೊಳ್ಳಬೇಡಿ. ನೀವು ನೀವಾಗಿರಿ. ಜೀವನವು ಯಾರಿಗೂ ಸುಲಭವಲ್ಲ. ಎಲ್ಲರೂ ಬದುಕಲು ಕಷ್ಟಪಡುತ್ತಾರೆ. ಜೀವನದಲ್ಲಿ ನಂಬಿಕೆ ಇರಬೇಕು, ಎಲ್ಲರ ಮೇಲಲ್ಲ. ತಾಳ್ಮೆ ಇರಬೇಕು, ಎಲ್ಲ ಸಮಯದಲ್ಲಲ್ಲ. ವಿಶ್ವಾಸ ಇರಬೇಕು, ಎಲ್ಲರ ಮೇಲಲ್ಲ. ಆಸೆ ಇರಬೇಕು, ಎಲ್ಲದರ ಮೇಲಲ್ಲ. ಆದರೆ ಜೀವನದಲ್ಲಿ ನಂಬಿಕೆ, ತಾಳ್ಮೆ, ವಿಶ್ವಾಸ ನಮ್ಮ ಮೇಲೆ ನಮಗಿದ್ರೆ ಸಾಕು. ಅಪಪ್ರಚಾರ ಅನ್ನೋದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನ ಪಟ್ಟಿರುತ್ತೆ. ಈ ಮೂರು ಗುಂಪಿನಲ್ಲಿ ನಾವು ಇರಬಾರದು ಅಷ್ಟೇ. ನಮಗೆ ಬೆಲೆ ಕೊಡದೇ ಇರುವವರನ್ನು ಬಿಟ್ಟು ಬಿಡಬೇಕು, ಬೆಲೆ ಕೊಡುವವರನ್ನು ಬೆಟ್ಟದಷ್ಟು ಪ್ರೀತಿಸಬೇಕು. ಕೆಲವೊಬ್ರು ನಮ್ಮವರೇ, ಆದರೆ ಬರೀ ನಮ್ಮ ಮುಂದೆ ಮಾತ್ರ, ಬೆನ್ನ ಹಿಂದೆ ಬೇರೆ ಕೆಲಸನೇ ಮಾಡ್ತಾ ಇರ್ತಾರೆ. ತಿಳಿಯದೆ ಹೋಗುವ ಜೀವಕ್ಕೆ ತೀರದ ಆಸೆ ಯಾಕೆ? ಕಷ್ಟದ ಸಮಯದಲ್ಲಿ ದೇವರು ಯಾಕೆ ಸುಮ್ಮನಿದ್ದಾನೆ ಎಂದು ಚಿಂತಿಸಬೇಡ. ಯಾಕೆಂದ್ರೆ ಪಾಠ ಕಲಿಸಿದ ಶಿಕ್ಷಕನು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾನೆ. ತಂದೆಯ ಸಂಪಾದನೆಯನ್ನು ಅನುಭವಿಸುವ ಸ್ವಾತಂತ್ರ್ಯ ಮಗನಿಗೆ ಸುಲಭವಾಗಿ ಸಿಗುತ್ತೆ, ಆದರೆ ಮಗನು ಸಂಪಾದಿಸುವಾಗ ಅದನ್ನು ಅನುಭವಿಸುವ ಸ್ವಾತಂತ್ರ್ಯ ತಂದೆಗೆ ಸಿಗೋದಿಲ್ಲ. ಮೌನಕ್ಕೂ ಧ್ವನಿ ಇದೆ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಆತ್ಮವಿರಬೇಕು. ಕೆಲವೊಮ್ಮೆ ಒಂಟಿತನಕ್ಕಿಂತ ಒಳ್ಳೆಯ ಮಿತ್ರರಿಲ್ಲ. ಒಳ್ಳೆತನ ಇದ್ರೆ ಎಲ್ಲರೂ ನಮ್ಮನ್ನು ಪ್ರೀತಿಸುತ್ತಾರೆ ಅನ್ನೋದು ಸುಳ್ಳು, ಬದಲು ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಅನ್ನೋದೇ ಸತ್ಯ. ಬಯಸಿದ್ದು ಸಿಗಬೇಕೆಂದ್ರೆ ಯೋಗವಿರಬೇಕು, ಸಿಕ್ಕಿದ್ದು ಉಳಿಸಿಕೊಳ್ಳಬೇಕೆಂದ್ರೆ ಯೋಗ್ಯತೆ ಇರಬೇಕು. ಬಹಳ ಅರ್ಥಪೂರ್ಣ ವಾಕ್ಯ. 2 ಬಾರಿ ಓದಿ. ನೀವು ಇವತ್ತನ್ನು ನಿನ್ನೆಗಿಂತ ಉತ್ತಮವಾಗಿ ಬಳಸಿದ್ದಿದ್ರೆ ನಾಳೆ ನಿಮಗೆ ಯಾಕೆ ಬೇಕು? ನಿಮ್ಮ ಕೆಟ್ಟ ಸಮಯದಲ್ಲಿ ನೀವು ಒಬ್ಬಂಟಿಯಾಗಿದ್ರಾ? ನಿಮ್ಮ ಜೊತೆ ನಾನಿದ್ದೇನೆ ಎಂದು ಯಾರು ಹೇಳಲಿಲ್ವಾ? ಬಿಟ್ಟು ಹೋದವರೇ ಹೆಚ್ಚ? ಬಿಟ್ಟು ಹೋಗಿದ್ದು ಒಳ್ಳೆಯದೇ ಆಯಿತು. ನಿಮಗೆ ನೀವೇ ಅನ್ನೋ ಸತ್ಯ ಆದರೂ ಕಲಿಸಿ ಹೋದ್ರು. ಸಂಬಂಧಿಕರ ಮುಂದೆ ಯಾವತ್ತೂ ಕೈ ಚಾಚಬೇಡಿ, ಯಾಕೆಂದ್ರೆ ಈಗಿನ ಕಾಲದಲ್ಲಿ ಸಂಬಂಧಕ್ಕೆ ಬೆಲೆ ಇಲ್ಲ. ಸಂಬಂಧಗಳು ನಮ್ಮದಾದ್ರೂ ಸಂಬಂಧಿಕರು ನಮ್ಮವರಲ್ಲ. ಕೆಲವು ತೊಂದರೆಗಳು ನಮ್ಮನ್ನು ಪರೀಕ್ಷಿಸಲು ಬರುವುದಿಲ್ಲ, ನಮ್ಮೊಂದಿಗೆ ಸಂಬಂಧ ಹೊಂದಿರುವ ಕೆಲವರ ಮುಖವಾಡವನ್ನು ಬಯಲು ಮಾಡಲು ಬರುತ್ತೆ. ಗಡಿಯಾರವು ಸಮಯವನ್ನು ತೋರಿಸುತ್ತೆ ಮತ್ತು ಸಮಯವು ಜನರ ನೈಜ ಮುಖವನ್ನು ತೋರಿಸುತ್ತೆ. ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಾಗ ಕೆಲವೊಂದು ಆಸೆಗಳನ್ನು ಬಿಟ್ಟು ಬಿಡಬೇಕು. ಬದಲಾಗು ಮನವೇ, ನೀನು ಬದಲಾಗದಿದ್ದರೆ ನಿನ್ನ ಬದುಕೆ ಬಲಿಯಾಗುವುದು ಕೊನೆಗೆ. ಮಾತು ಬಾರದ ನಾಯಿಯನ್ನು ಬೇಕಾದ್ರೆ ನಂಬು, ಆದರೆ ಮಾತಿನಲ್ಲೇ ಮರಳು ಮಾಡುವ ಮನುಷ್ಯನನ್ನು ಮಾತ್ರ ನಂಬಬೇಡ. ಸುಳ್ಳಿನಿಂದ ಪಡೆದ ಸ್ಥಾನ, ದರ್ಪದಿಂದ ಸಂಪಾದಿಸಿದ ಗೌರವ, ಮೋಸದಿಂದ ಗಳಿಸಿದ ಹಣ ಎಂದೂ ಶಾಶ್ವತವಲ್ಲ. ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುವವರೇ ಹೊರತು ಯಾರು ನಿನ್ನ ಜಾಗದಲ್ಲಿ ನಿಂತು ನಿನ್ನ ಪರಿಸ್ಥಿತಿಯನ್ನು ಯೋಚಿಸುವುದಿಲ್ಲ. ಯಾರು ಏನು ಅಂದುಕೊಳ್ಳುತ್ತಾರೆ ಎಂದು ಹೆದರಿ ನೀ ಬದುಕಬೇಡ. ಆಡಿಕೊಳ್ಳುವವರು ಬಂದು ನಮ್ಮ ಜೀವನ ನಡೆಸೋದಿಲ್ಲ, ನಮ್ಮ ಜೀವನವನ್ನು ನಾವೇ ನಡೆಸಬೇಕು.